ಬಸವಕಲ್ಯಾಣ ತಾಲೂಕಿನ ಅಂಬೇಡ್ಕರ್ ಎಲ್ಲಾ ಸಂಘಟನೆಗಳು ಕೂಡಿ ನಾವು ಬರುವ ಸೋಮವಾರ ದಿವಸ ಏನಂತಂದ್ರ ಎಲ್ಲ ಸಂಘಟನೆಗಳು ಕೂಡಿ ನಾವು ಬಸವಕಲ್ಯಾಣದಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಒಂದು ನಮ್ಮ ದೇಶದ ಮೊಟ್ಟ ಮೊದಲಿದೇನಪ್ಪ ಅಂತಂದ್ರ ಒಂದು ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಮೂರನೇದಾಗಿ ಗೃಹ ಮಂತ್ರಿ ಅಂತ ಬರ್ತಾರೆ. ಇವರೊಂದು ನಮ್ಮ ದೇಶದ ಒಂದು ಒಂದು ಒಳ್ಳೆ ಹುದ್ದೆಯಲ್ಲಿದೆ ಏನಂತಂದ್ರ ಒಂದು ಅಂಬೇಡ್ಕರ್ ಬಗ್ಗೆ ಏನಪ್ಪಾ ಅಂತಂದ್ರ ಒಂದು ಅವಾಚ್ಯ ಶಬ್ದಗಳನ್ನ ಮಾತಾಡಿರ್ತಾರೆ. ಏನಂತಂದ್ರೆ ನಾವು ಅಂಬೇಡ್ಕರ್ ಅಂತ ಹೇಳೇನಪ್ಪಾ ಅಂತಂದ್ರ ಒಂದು ಅಡ್ವರ್ಟೈಸ್ಮೆಂಟ್ ಮಾಡಿ ಅಂಬೇಡ್ಕರ್ ಅಂತ ಹೇಳ್ತಾ ಇದ್ದೇವಿ. ಆಮೇಲೆ ಏನಪ್ಪಾ ಅಂತಂದ್ರ ಅದೇ ತರ ಒಂದು ದೇವ್ರ ಹೆಸರು ತಗೊಂಡು ಏನಪ್ಪಾ ಅಂತಂದ್ರ 7 ಜನದವರೆಗೆ ಏನಪ್ಪಾ ಅಂತಂದ್ರ ನಮಗ ಒಂದು ಹೆಸರು ಸಿಕ್ತ ಅಂತ ಹೇಳಿ ಈ ರೀತಿ ಏನಪ್ಪ ಗೃಹ ಮಂತ್ರಿ ಮಾತಾಡ್ತಾರ. ಇವ್ರೇನಪ್ಪಾ ಅಂತಂದ್ರ ಒಂದು RSS ಅನುಯಾಯಿಗಳು. ಇವ್ರೇನಪ್ಪಾ ಅಂತಂದ್ರ ಸಂವಿಧಾನ ಮತ್ತು ಅಂಬೇಡ್ಕರ್ ಅಂದ್ರೆ ಇಡ್ಸಂತ ಒಂದು ತಿಳಿದು ಬರ್ತಾ. ಈ ಕಾರಣದಿಂದ ಇವ್ರು ಏನಪ್ಪಾ ಅಂತಂದ್ರ ಒಟ್ಟಾರೆ ನಮ್ಮ ದೇಶದಲ್ಲಿ ಏನಪ್ಪಾ ಅಂತಂದ್ರೆ ಇವರು ಒಂದು ಮನುಸ್ಫೂರ್ತಿಯ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಇವ್ರು ಏನಪ್ಪಾ ಅಂತಂದ್ರ ಇವರು ತನ್ನ ಹುದ್ದೆ ಏನಪ್ಪಾ ಅಂತಂದ್ರ ಒಂದು ರಾಜೀನಾಮೆ ಕೊಡ್ಬೇಕಂತ ಹೇಳಿ ನಾವು ಸ್ಟ್ರೈಕ್ ಮಾಡ್ತಾ ಇದೀವಿ. ಇವ್ರು ಏನಪ್ಪಾ ಅಂತಂದ್ರೆ ಗಲ್ಲು ಶಿಕ್ಷೆ ಆಗ್ಬೇಕು ಈ ರೀತಿ ಮಾಡೋರಿ ಇವ್ ಸೋಳೆ ಕೊಡ್ರಿ. ಬಸವ ಕಲ್ಯಾಣ ಜನತೆಗೆ ನನ್ನ ಶರಣಾರ್ಥಿಗಳು. ಜೈ ಭೀಮ್, ಸಲಾಂ ಅಲೈಕುಂ. ಎಲ್ಲ ನನ್ನ ಬಸವ ಕಲ್ಯಾಣದ ಮಹಾಜನತೆಗಳಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಇವತ್ತು ನಾವು ಬಸವ ಕಲ್ಯಾಣದಲ್ಲಿ ಎಲ್ಲಾ ದಲಿತ ಸಂಘಟನೆಗಳು ಕೂಡಿ ಇವತ್ತು ಪ್ರೆಸ್ ಮೀಟ್ ಇಟ್ಟಿರುವ ವಿಷಯ ಯಾಕಂತಂದ್ರೆ ಡಿಸೆಂಬರ್ 17ರಂದು ಡಿಸೆಂಬರ್ 17, 24ರಂದು ಈ ದೇಶದ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಬಾಬಾ ಸಾಹೇಬರ ಬಗ್ಗೆ ಒಂದು ಅವಹೇಳನಕಾರಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದನ್ನು ವಿರೋಧಿಸಿ ನಾವು 23 ಸೋಮವಾರದಂದು ಇಡೀ ಒಂದು ಬಸವ ಕಲ್ಯಾಣ ಬಂದ್ ಇಡುವ ಮುಖಾಂತರ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಈ ಒಂದು ಪ್ರತಿಭಟನೆಯಲ್ಲಿ ಎಲ್ಲ ತಾಲೂಕಿನ ಅಂಬೇಡ್ಕರ್ ವಾದಿಗಳು, ಅಂಬೇಡ್ಕರ್ ಅಭಿಮಾನಿಗಳು, ಜೊತೆಗೆ ವಿಶೇಷವಾಗಿ ಮಹಿಳೆಯರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಬೇಕು. ಯಾಕಂದ್ರೆ ಎಲ್ಲರೇ ಪ್ರತಿಯೊಬ್ರು OBC ಏನ್ ನಮ್ಮದು ಬಹುಜನ್ ಪ್ರತಿಯೊಬ್ಬರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು. ವಿಶೇಷವಾಗಿ ಮಹಿಳೆಯರು. ಯಾಕಂದ್ರೆ ಜನ್ಮ ನಮಗ ತಂದೆ ತಾಯಿ ಕೊಟ್ಟಿರ್ಬೋದು, ಆದ್ರೆ ನಮಗ ಸ್ವತಂತ್ರ ಮತ್ತೆ ಏನು ಸ್ವಾಭಿಮಾನದಿಂದ ಬದುಕುವ ನಮ್ಗ ಬಾಬಾ ಸಾಹೇಬರು ಕೊಟ್ಟಿದ್ದು. ಪ್ರತಿಯೊಬ್ಬ ಭಾರತದ ನಮ್ಮ ಮಹಿಳೆ ಬಾಬಾ ಸಾಹೇಬರ ಕೃತಜ್ಞರಾಗಿರ್ಬೇಕು. ಅದಕ್ಕಾಗಿ ನಾನು ಪ್ರತಿಯೊಂದು ಮಹಿಳೆಯಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ತಾವೆಲ್ಲರೂ ಬನ್ನಿ. ಏನು ಅವನು ಅವಹೇಳನಕಾರಿ ಮಾತನಾಡಿದ್ದಾನೆ ಕೇಂದ್ರ ಸಚಿವ, ಅವನಿಗೆ ತಕ್ಕ ಪಾಠ ಕಲಿಸಬೇಕು. ಮತ್ತೆ ಅವನ ಹುದ್ದೆಯಿಂದ ಆ ಸರ್ಕಾರ, ಬಿಜೆಪಿ ಸರ್ಕಾರ ಹುದ್ದೆಯಿಂದ ಅವನಿಗೆ ಇಳಿಸಬೇಕು. ಜೊತೆಗೆ ಸಾರ್ವಜನಿಕವಾಗಿ ಅವನು ಕ್ಷಮೆಯನ್ನ ಯಾಚಿಸ್ಬೇಕು ಎಂಬ ಒಂದು ಉದ್ದೇಶ ಇಟ್ಕೊಂಡು ನಾವು ಪ್ರತಿಭಟನೆ ಮಾಡ್ತಾ ಇದೀವಿ. ತಾವೆಲ್ಲರೂ ಇದರಲ್ಲಿ ಬಂದು ಭಾಗವಹಿಸಿ ಈ ಒಂದು ಪ್ರತಿಭಟನೆಯನ್ನು ಯಶಸ್ವಿಯಾಗಿ ಮಾಡ್ತೀನಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ದಯವಿಟ್ಟು ಎಲ್ರು ಬನ್ನಿ. ಜೈ ಭೀಮ್.